ಇವರು ಇಲ್ಲ ಜನ. ಇಲ್ಲೊಂದು ಸೈನ್ ಮಾಡಿ. ಶಂಕರ ನೋಡ್ತೀಯ ಕಾರ್ಡ್ ಬಿಡಲ್ಲ. ಇವನ್ ಯಾವಾಗ್ಲೂ ಕಾರ್ಡ್ ಓದ್ತಾನೆ. ಆಟ ಚೋಡು ತಳಲೆ ಸೀರೆ ಹೊಡಿತಾನೆ. ಬಿಡ ಕಾರ್ಡ್ ಬಂದು ನೋಡ್ರ ರಾಣೆ. ಶೋ ತೋರ್ಸೋದು ಇಸ್ಪೀಟ್ ರಾಣಿ ಅಲ್ವೋ ತಗಡು, ಈ ಬಳ್ಳಾರಿ ರಾಣಿ. ಇವಳ್ದು ಯಾವಾಗ್ಲೂ ಅವಳಿ ಇದ್ದಿದ್ದೆ, ನೀವಾಗ ತಲೆ ಕೆಡಿಸ್ಕೊತಾರ. ಏನೇ ಮಟ್ಕಾಡಿದ್ರೆ ಅಲ್ಲೂ ಎಂಟ್ರಿ ಕೊಡ್ತೀಯ. ಮಜೂರ್ಗಳು ಕಷ್ಟಪಟ್ಟಿದ್ದ ದುಡ್ಡನ್ನ ಸಲೀಸಾಗಿ ಅಭ್ಯಾಸ ಮಾಡ್ತೀಯ. ಈಗ ನಮ್ಮ ಏರಿಯಾಗ ಬರೋಷ್ಟು ಇಂಪ್ರೂವ್ ಆಗ್ಬಿಟ್ಯಾ. ನಮ್ ಬಾಸ್ ಯಾರು ಗೊತ್ತಾ? ಯಾವನು ನಿಮ್ಮ ಬಾಸು? ನಂಜುಂಡ. ಆ ನಂಜುಂಡ ನಟ್ಟು ಬೋಲ್ಟೆಲ್ಲ ಕಿತ್ತು ಬಿಸಾಕಿ ಒಂದ್ಸಲ ಗುಜ್ರಿಗೆ ಹಾಕಿದ್ ನಾನೇ ಅಂತ ಮರ್ತು ಬಿಟ್ಯಾ? ಈಗ ಮರ್ಯಾದೆಗೆ ನಿಮ್ಮೆಲ್ರ ಕಲೆಕ್ಷನ್ ಕಾಸುಗಳನ್ನ ನನ್ನ ಕೈ ಕೊಟ್ಟು ಕೈ ಮುಗಿರಿ, ಇಲ್ಲ ನಿಮ್ಮೆಲ್ರನ್ನು ಒದ್ದು ಯಾವ್ದಾದ್ರೂ ಶೆಡ್ಗೆ ಹಾಕ್ಬೇಕಾಗುತ್ತೆ. ಕಷ್ಟಪಟ್ಟು ಗೆದ್ದಿದ್ ಈ ಕಾಸ್ನ ನಿಂಗ್ ದಕ್ಷಿಣ ಕೊಡ್ಬೇಕಾ? ನನ್ನ ಮಗನೇ, ಇದನ್ನ ಸಂಪಾದನೆ ಮಾಡಕ್ಕೆ ನೀನ್ ಖರ್ಚು ಮಾಡಿರೋದು ಈ ನಿನ್ನ ಕಚ್ಚಡ ತಲೆ 14 ಬೀಡಿ. ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದನ್ನ ಮೈಗೆ ಹತ್ತಿಸ್ಕೋಬೇಕು ಅಂದ್ರೆ ಮೀಟರ್ ಇರ್ಬೇಕಮ್ಮ. ಅದು ನಿನಗಿಲ್ಲ, ನನಗಿದೆ. ಬಾಲ್ಕನಿ 70, ಬಾಲ್ಕನಿ 70, ಬಾಲ್ಕನಿ 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 ಬೇಕಾದ್ರೆ ಬಾಲ್ಕನಿ ಬಾಲ್ಕನಿ ನೋಡ್ರಿ, ಲಾಸ್ಟ್ ಚೇಂಜ್ ಕೊಡ್ರಿ. ಎಷ್ಟು ಕಲೆಕ್ಷನ್ ಆಯ್ತು? ಯಾಕೋ ಬರ್ತಾ ಬರ್ತಾ ನಿನ್ನ ಅವಳಿ ಬೇಜಾನಾಗೋಯ್ತು. ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು, ಆದ್ರೆ ಇದೇ ಪಬ್ಲಿಕ್ ಅಲ್ಲಿ ನನ್ನ ಕೈಲಿ ಒದೆ ತಿಂದ ಅಂತ ನ್ಯೂಸ್ ಆದ್ರೆ ಆ ಮರ್ಯಾದೆನ ಕವರ್ ಮಾಡ್ಕೊಳ್ಳೋದು ಬೇಜಾನ್ ರಿಸ್ಕ್ ಮಗ. ಏನೇ ಇಷ್ಟೊಂದು ಕೂಳೆ ಕೊಡ್ತಾ ಇದೀಯಾ ನೀನ್? ಇದೇ ತರ ರೋಲ್ ಕಾಲ್ ಮಾಡ್ತಾರೋ ವಿಚಾರ ನಮ್ಮ ಅಣ್ಣಂಗೆ ಏನ ಗೊತ್ತಾಯ್ತು ಅಂದ್ರೆ ನಿನ್ನ ಬೋಟಿ ಕಲ್ಲಿಜ ಯಾರೋ ಮಾಡ್ತಾನೆ ನಿಮ್ಮಣ್ಣ, ಯಾರೋ ಮಾಡ್ತಾನೆ ನಿಮ್ಮಣ್ಣ. ಸಿನಿಮಾ ತೆಗಿಯೋ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ದುಡ್ಡು ಮಾಡ್ಕೋತಾರೋ ಇಲ್ವೋ, 90 ಹಾಕೊಂಡು ಸೋಲೆ ಸಾಗ್ ಮಾಡ್ಕೊಂಡ್ಬಿಡ್ತೀಯಲ್ಲ ನನ್ನ. ಸಲ ಬ್ಲಾಕ್ ಗೀಕ್ ಅಂತ ಈ ಕಡೆ ಬಂದ್ಯೋ ನಿನ್ನ ಲೈಫ್ ನ ಬ್ಲಾಕ್ ಮಾಡ್ಬಿಡ್ತೀನಿ. ಎದಳ ಎದಳ ಇವತ್ತಾಗೋದ ಕಡೆ ನೋಡ್ಕೋತೀನಿ. ಹೇಳ ಮೇಡಮ್, ಆ ಪೊರ್ಕಿ ನನ್ನ ಮಗನಿಗೆ ಆವಾಜ್ ಹಾಕಿದ್ದು ಸೂಪರ್. ಈ ರೌಡಿ ನನ್ನ ಮಗನಿಗೆ ಬೆಂಡೆತ್ತಿದಂತೂ ಬೊಂಬಾಟ್. ನನಗೊಂದು ಡೌಟು, ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಆಟೋದಲ್ಲಿ ಓಡಾಡ್ತಿರಲ್ಲ ಯಾಕೆ ಅಂತ ಕೇಳ್ಬೋದಾ ಮೇಡಮ್? ಊರಿಗೆ ಹೊಸಬನ? ಅಯ್ಯೋ, ಅದೇನ್ ಗೊತ್ತಾಯ್ತು ಮೇಡಮ್? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಜಾಗಕ್ಕೆಲ್ಲ ಪೊಸದಿಂದ ಹೋಗ್ಬೇಕು, ಪೈಡ್ ಪೈಡ್ ಅಂತ ಬಿಡ್ಬೇಕು ನನ್ನ ಮಕ್ಕಳಿಗೆ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹೌದು, ನೀವೆಲ್ಲಿ ಟ್ರೈನಿಂಗ್ ಮಾಡಿದ್ದು? ಮೋಟಿ ಬಜಾರಲ್ಲಿ. ಏನೆಲ್ಲ ಡೌರಾಣಿ, ಏನೋ ಜೈಲಲ್ಲಿ 4 ದಿನ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತೋದ್ರೆ ಅಷ್ಟಲ್ಲಿ ನೀನ್ ಡೌಲ್ ಶುರು ಮಾಡ್ಬಿಟ್ಟ. ಏಯ್, ನಿನ್ ರೋದ್ನೆ ತಡ್ಕೊಳಕ್ ಇಲ್ಲಿ ಯಾರು ರೆಡಿ ಇಲ್ಲ. ನಿನ್ನ ಸ್ಟೋರಿಗೆ ಫುಲ್ ಸ್ಟಾಪ್ ಇಡ್ಬೇಕಂತಾನೆ ತಮಟೆ ತಗೊಂಡು ಚಟ್ಟ ಸಮೇತ ಬಂದಿದ್ದೀನಿ. ನಿನ್ ಕಡೆ ಯಾರು ಎದೆ ಬಡ್ಕೊಂಡು ಅಳೋರಿದ್ರೆ ಕರ್ಸ್ಕೊಳ. ಹಿಂದೆ ಮುಂದೆ ಯಾರು ಇಲ್ಲ ಗುರು, ಪಕ್ಕ ಕೇರ ಫುಟ್ಪಾತ್. ಊರಲ್ಲೆಲ್ಲ ಇವಳದೇ ಹಾವಳಿ. ಇವಳ ಅಜ್ಜಿ ಲೇಡಿ ಟೈಗರ್ ಅನ್ಕೊಂಡ್ಬಿಟ್ಟು ಗುರು. ಅಲ್ಲ ಕಣಲೆ, ನೀ ಸತ್ರೆ ನಿನ್ ಎಣನ್ ಮುಂದೆ ಅಳಕ್ 4 ಜನ ಗತಿ ಇಲ್ಲ. ಇಡೀ ದುನಿಯಾ ನಾಳ ಆಸೆನಾ ನಿಂಗೆ? ಈ ಕೋಟೆ ಚಟ್ಟ ಕಟ್ಟಿದ್ರೆ
ಅದ್ರಲ್ಲಿ ಯಾರನ್ನಾರು ಮಲಗಿಸೋವರೆಗೂ ನಾನ್ ನಿದ್ದೆ ಮಾಡಲ್ಲ. ಏಯ್, ಈ ಅನರ್ಶವನ್ನ ಎತ್ತಾಗ್ರ ಚಟಿಕೆ. ಯಾಕಣ ಆ ಪೊಲೀಸ್ ಆಫೀಸರ್ ಹಂಗಡ್ಸ್ಕೊಂಡು ಹೋಯ್ತಾ ಇದ್ದೀರಾ? ಇದು ತಪ್ಪಲ್ವಣ? ಅವಳು ಪೊಲೀಸ್ ಆಫೀಸರಾ? ತಗಡು ಮೊದಲು ನಿನ್ ಪರ್ಸ್ ನೋಡ್ಕೊಂಡು. ಏನಂದೆ? ನನ್ನ ಪರ್ಸು ಬಿಗ್ ಪ್ಯಾಕೆಟ್. ಅಂಗಡಿ ಒಳಗೆ ಹೋಗ್ಬಿಟ್ಲಲ್ಲ. ಅಂಗಡಿ ಒಳಗಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಇದೆ ತಕೊಂಡ್ರ. ಹೇ ರಾಮ, ಹೋಗ. ಈಗಾಗ್ಲೇ ಇಬ್ರು ಖಾಲಿಯಾಗಿದ್ದಾರೆ. ಸ್ವಲ್ಪ ಲೇಟ್ ಆದ್ರೂ ನೀವೆಲ್ಲ ಖಾಲಿ ಆಗ್ತೀರಾ. ಯೋಚನೆ ಮಾಡಿ. ಕೋಟೆ ಇವತ್ತು ನಿನ್ ಗ್ಯಾರಂಟಿ ಮೂಟೆ. ಮುಚ್ಚೆ ಬಾಯಿ. ನೀನ್ ಹೇಳ ನೋಡ್ಕೊಂಡು ನಿಂತಿದ್ಯಾ? ಅವಳು ಮಾತಾಡ್ತಾ ಇದ್ದಾಳೆ, ನೀನು ಕೇಳ್ತಾ ಇದೀಯಾ? ಏನೇ ಬಳ್ಳಾರಿ ಡಾಲ್ ಏನ ನೀನು? ನಮ್ಮ ಮಡ್ಲ ಕೋಟೆ ಕೋಟೆ ಬಗ್ಗೆ ಮಾತಾಡಿದ್ರೆ ನಮ್ಮವ್ರಿಗೆ ಹೊಡಿತ್ಯಾ? ನಿನಗೂ ಹೊಡಿತೀನಿ ತಗೋ. ಇವತ್ತು ಇವಳಿಗೆಲ್ಲ ಮುಟ್ಟ ಕಟ್ಬಿಡಣ. ಎತ್ತು. ಅಣ್ಣ ಅವಳನ್ನ ಮುಗಿಸ್ಬಿಡಣ, ಮುಗಿಸ್ಬಿಡಿ. ಏನ್ ಸಿನಿಮಾ ನೋಡ್ತಾ ನಿಂತ್ಕೊಂಡ್ಬಿಟ್ರ? ಮುಗಿಸ್ರ ಅವಳ. ತಗೋ ಹಾಕೋ. ಕೋಟೆ ನಂಜುಂಡ ಚಟ್ಟ ಕಟ್ಟಿದ್ರೆ ಯಾರನ್ನಾದ್ರೂ ಮಲಗ್ಸೋವರೆಗೂ ಮಲಗಲ್ವಾ? ಹ, ಈ ಭಾಗ್ಯಲಕ್ಷ್ಮಿನೂ ಹಾಗೆ ಎದುರು ಹಾಕೊಂಡವ್ರನ್ನ ಊರ್ ಬಿಟ್ಟು ಓಡ್ಸೋವರೆಗೂ ಬಿಡಲ್ವೋ? ಆಯ್ ತಗಡು. ಏನಕ್ಕ? ನೋಡು, ಈ ನಿನ್ನ ಅಣ್ಣನ ಬಾಡಿನ ಎತ್ಕೊಂಡು ಊರ್ ಬಿಟ್ಟು ಹೋಗೋವರೆಗೂ ಸಂತೋಷವಾಗಿ ಕುಣ್ಕೊಂಡು ತಮಟೆ ಹೊಡ್ಕೊಂಡೇ ಹೋಗ್ಬೇಕು. ಏನೋ? ಆಯ್ತಕ್ಕ. ರೈಟ್ ಹೇಳಿ. ಏನಮ್ಮ ಆ ರೌಡಿಗಳು ನೀನ್ ನಡ್ಸ್ಕೊಂಡ್ ಬರ್ತಿದ್ರಲ್ಲ, ಹಾ? ಆಗ ನಿಂಗ್ ಗೊತ್ತಿಲ್ದೇನೆ ಈ ಗಂಟು ಬಿದ್ದು ಹೋಯ್ತು. ನನ್ ಕಲೆಕ್ಷನ್ ದುಡ್ಡಯ್ಯ. ಆ, ಆ, ಏನು ಲಪ್ಟಾಯಿಸಿದ? ಅಯ್ಯೋ ಇಲ್ಲಮ್ಮ. ಪರವಾಗಿಲ್ವೇ? ಈ ಕಾಲದಲ್ಲೂ ಇಷ್ಟು ನಿಯತ್ತಾಗಿದೆಯಲ್ಲ. ಇಟ್ಕ. ಆ, ಹಲೋ. ಹಲೋ. ಹಾ ಹೇಳು ಶಾರದಾ. ರೀ, ಕಿರಣ್ ಕೊಡಿ. ಕಿರಣ್ ಕಿಬ್ನಳ್ಳಿ ಅನ್ನೋ ಹಳ್ಳಿಗೆ ಡ್ಯೂಟಿ ಮೇಲೆ ಹೋಗಿದ್ದಾಳೆ. ಅಲ್ಲಿಗೆ ಫೋನ್ ರೀಚ್ ಆಗೋದಿಲ್ಲ. ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ನನ್ಗೇನೋ ನಿಮ್ ಮಾತಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ನನ್ನಿಂದೇನೋ ಮುಚ್ಚಿಡ್ತಾ ಇದ್ದೀರಾ. ಹುಚ್ಚುಚ್ಚ ಏನೇನೋ ಮಾತಾಡ್ಬೇಡ ಕಣೆ. ಫೋನ್ ರೀಚ್ ಆಗದೆ ಇರೋದಕ್ಕೆ ನಾನು ಹೊಣೆನಾ? ಯಾರು ಹೊಣೆನೋ ಏನು? ನಿಮ್ ಮಾತು ನಿಮ್ಗೆ ಅರ್ಥ ಆಗ್ಬೇಕು.